ಬೇಸ್ಗೆಲ್ಲ ಹಾಕೊಂಡಿದ್ದೀನಿ. ಗ್ಲಾಸಿ ಸ್ಕಿನ್ ಲುಕ್ ಬರುತ್ತೆ. ನಾವು ಹೊರಗಡೆ ಹೋಗ್ತೀವಿ ಅಂದಾಗ ಸಿಂಪಲ್ ಆಗಿ ಮೇಕಪ್ ಮಾಡ್ಕೊಳ್ತೀವಿ ಅಲ್ವಾ. ನೈಟ್ ಇಲ್ಲಿ ಪೂಜೆ ಮಾಡ್ಬೋದಾ, ನೈಟ್ ಡ್ರೆಸ್ ಅಲ್ಲಿ ಪೂಜೆ ಮಾಡ್ಬೋದು. ಈವ್ನಿಂಗ್ ಬಂದಾಗ ಮುಖ ತೊಳಿಬೇಕಂದ್ರೆ ಇಷ್ಟನೇ ಆಗಲ್ಲ. ಗೋವಿಂದ ಅನ್ನೋರ್ಗೆಲ್ಲ ಭವರೋಗ ನಿವಾರಣೆ ಆಗಿ ಒಳ್ಳೇದಾಗ್ಲಿ ಗೋವಿಂದ. ನಾನೇ ಮಾಡುವಾಗಿದ್ರೆ ಜಗವೇ ನೀನು ಗೆಳತಿಯೇ. ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ಭಾನುವಾರದ ರೊಟ್ಟಿನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಇವತ್ತು ಸ್ವಲ್ಪ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ಮಾಘ ಮಾಸ ಅಲ್ಲದೆ ಫ್ರೆಂಡ್ ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ. ಅದಕ್ಕೆ ಹೋಗಬೇಕು ಅಂತ ಬೇಗ ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಅಲ್ದಿದ್ರೂ ಬೇಗನೆ ಎದ್ದು ಮಾಡ್ಕೊಳ್ತಾ ಇದ್ದೆ. ಇನ್ನು ಸ್ವಲ್ಪ ಬೇಗ ಎದ್ದು ಸ್ನಾನ ಎಲ್ಲ ಆಯಿತು. ಪೂಜೆಗೆ ರೆಡಿ ಮಾಡಿದ್ದೀನಿ, ಇನ್ನೂ ಪೂಜೆ ಮಾಡಿಲ್ಲ. ಯಾಕಂದರೆ ನೈಟ್ ಡ್ರೆಸ್ಸಲ್ಲಿದ್ದೀನಲ್ಲ, ಈಗ ಹೋಗಿ ಸೀರೆ ಹಾಕ್ಕೊಂಡು ಬರಬೇಕು. ಒಟ್ಟಿಗೆ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ರೆಡಿಯಾಗಿ ಪೂಜೆ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. 7 ಗಂಟೆ ಆಗೇ ಬಿಡ್ತು, ಏನೂ ಮಾಡೋಕ್ಕಾಗಲ್ಲ. ಈಗ ಮಾಘ ಮಾಸ ಆಗಿರೋದ್ರಿಂದ ಸ್ನಾನ ಬೇಗ ಮಾಡ್ಕೊಳ್ತೀನಿ, ಪೂಜೆ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ಒಟ್ಟಿಗೆ ರೆಡಿಯಾಗಿದ್ದಿದ್ರೆ ದೀಪ ಹಚ್ಚಿ ಪೂಜೆ ಮಾಡಿಬಿಡ್ತಾಯಿದ್ದೆ. ಕೇಳ್ತಾ ಇರ್ತೀರಲ್ಲ ನೀವು, ನೈಟ್ ಇಲ್ಲಿ ಪೂಜೆ ಮಾಡ್ಬೋದಾ, ನೈಟ್ ಡ್ರೆಸ್ಸಲ್ಲಿ ಪೂಜೆ ಮಾಡ್ಬೋದಾ ಅಂತ. ಮಾಡೋದಿಲ್ಲ, ಇದು ಹೊಸದೇ, ಇವತ್ತೇ ಹಾಕ್ಕೊಂಡಿದ್ದು. ಭಾನುವಾರ ಅಲ್ವಾ, ಅದಕ್ಕೆ ಇವತ್ತೇ ಹಾಕ್ಕೊಂಡಿದ್ದೀನಿ. ಹೇಗಿದೆ ಅಂತೇಳಿ ಇದರದ್ದು ಲಿಂಕ್ ಏನಾದರೂ ಬೇಕಾದರೂ ನಾನು ಕಳಿಸ್ತೀನಿ. ತುಂಬ ಚೆನ್ನಾಗಿದೆ, ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ತುಂಬ ಕಡಿಮೆ ಬೆಲೆ. ನಾನು ಅಂಗಡಿಲಿ ಕೂಡ ಇದರದ್ದು ರೇಟು ಕೇಳಿದಾಗ 400 450 ಈ ಥರನೇ ಹೇಳಿದ್ರು. ಬಟ್ ನನಗಿದು ಮೀಶೋದಲ್ಲಿ ತುಂಬ ಕಡಿಮೆಗೆ ಸಿಕ್ತು. ಒಂದು ಪೀಸೇ ತರಿಸ್ಕೊಂಡೆ, ಹೇಗೆ ಕಾಣಿಸುತ್ತೆ ನೋಡೋಣ ಅಂತ. ಬಟ್ ತುಂಬ ಚೆನ್ನಾಗಿದೆ, ಫಿಟ್ಟಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ನಿಮ್ಗೆ ಇಷ್ಟ ಆದರೆ ತರಿಸ್ಕೊಳ್ಳಿ. ಸ್ಯಾಟಿನ್ ಕ್ಲಾತ್ ಇದು, ತುಂಬ ಚೆನ್ನಾಗಿ ಬಂದಿದೆ. ಯೂಸ್ ಮಾಡಿ ಚೆನ್ನಾಗಿರೋದನ್ನು ಮಾತ್ರನೇ ನಾನು ಶೇರ್ ಮಾಡೋದು. ಕೆಲವೊಂದಷ್ಟು ನನಗೆ ಯಾಕೋ ಇಷ್ಟ ಆಗಿರಲಿಲ್ಲ, ಅಂಥದ್ದೆಲ್ಲ ನಾನು ಶೇರ್ ಮಾಡೋಕ್ಕೆ ಹೋಗಲೇ ಇಲ್ಲ. ಚೆನ್ನಾಗಿರೋದನ್ನು ಮಾತ್ರ ನಾನು ಶೇರ್ ಮಾಡಿದ್ದೀನಿ, ಬೇಕಾದರೆ ತರಿಸ್ಕೊಳ್ಳಿ. ಇವತ್ತು ಫುಲ್ ಡೇ ಹೇಗಿರುತ್ತೆ ಅನ್ನೋದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶೇರ್ ಮಾಡ್ತೀನಿ. ಅಗೇನ್ ನಾವು GT ಮಲಲ್ಲಿ ಮೀಟ್ ಮಾಡಿದ್ದು ಫ್ರೆಂಡ್ಸ್ ಎಲ್ಲ. ಅದಾದಮೇಲೆ ತುಂಬ ಗ್ಯಾಪ್ ಆಗಿತ್ತು, ಒಂದು 2 ತಿಂಗಳು ಗ್ಯಾಪ್ ಆಗಿತ್ತು ಅನಿಸುತ್ತೆ. ಯಾರು ಮೀಟ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮೀಟ್ ಮಾಡ್ತಾಯಿದ್ದೀವಿ. ಸಂಡೇ ಆಗಿರೋದ್ರಿಂದ ತುಂಬಾ ಒಳ್ಳೇದಂತಲೇ ಅನ್ನಿಸ್ತು. ಯಾಕಂದರೆ ಪಾಪ ಕೆಲ್ಸಕ್ಕೆ ಹೋಗೋರಿಗೆಲ್ಲ ರಜೆ ಇರುತ್ತೆ, ಎಲ್ಲರೂ ಮೀಟ್ ಮಾಡ್ಬೋದು. ಹಾಗಾಗಿ ತುಂಬ ಖುಷಿ ಇದೆ. ಎಲ್ಲರೂ ಫೋನ್ ಮಾಡಿ ಆಗಲೇ ಕೇಳ್ತಾನೆ ಇದ್ದರು, ಯಾವ ಸೀರೆ ಹಾಕ್ಕೊಳ್ಳೋದು, ಏನು ಮಾಡೋದು, ಹೇಗೆ ಬರ್ತೀರಾ, ಎಷ್ಟೊತ್ತಿಗೆ ಬರ್ತೀರಾ ಅಂತ. ಎಲ್ಲರೂ ಮಾತಾಡ್ಕೊಂಡಿದ್ವಿ. ನೋಡೋಣ ಆಲ್ಮೋಸ್ಟ್ ಎಷ್ಟು ಜನ ಮ್ಯಾಚ್ ಆಗುತ್ತೆ ಏನು ಅಂತ. ಅದನ್ನೆಲ್ಲ ಈಗಲೇ ಹೇಳಿದ್ರೆ ನಿಮ್ಗೇನು ಕ್ಯೂರಿಯಾಸಿಟಿ ಇರುತ್ತೆ ಅಲ್ವಾ. ಅದಕ್ಕೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಹೇಗಿತ್ತು ವಿಡಿಯೋ ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಈಗ ಡ್ರೆಸ್ ತೋರಿಸ್ತೀನಿ ನೋಡಿ ಹೇಗೆ ಕಾಣ್ತಾ ಇದೆ ಅಂತ. ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಲಿಂಕ್ನ ಶೇರ್ ಮಾಡಿರ್ತೀನಿ. ನಾನು ರೆಡಿಯಾಗೋಕ್ಕಿಂತ ಮೊದಲು ಹಸ್ಬೆಂಡ್ಗೆ ಬಿಸಿನೀರು ಮತ್ತು ಕಾಫಿ ಮಾಡಿಕೊಟ್ಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನು ರೆಡಿ ಆಗೋದಕ್ಕೆ ಅಂತ ಹೋದರೆ ಸ್ವಲ್ಪ ಲೇಟ್ ಆಗ್ಬೋದು. ಅದಕ್ಕೆ ಫಸ್ಟ್ ಅವರು ಕಾಫಿ ಕೊಟ್ಟು ನಾನು ಆಮೇಲೆ ರೆಡಿಯಾಗಿ ಬಂದು ದೇವರ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ನಾನು ಕಾಫಿ ಕುಡಿತೀನಿ. ಬೇಗ ನಾನು ಕೆಲಸ ಮಾಡ್ಕೊಳ್ತಾ ಇರೋದ್ರಿಂದ ಜ್ಯೂಸೆಲ್ಲ ಏನು ಮಾಡೋಕ್ಕೆ ಹೋಗಲಿಲ್ಲ. ಒಟ್ಟಿಗೆ ಕಾಫಿಗೆ ಇಟ್ಟಿದ್ದೀನಿ. ಮತ್ತು ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ. ಸಿಂಪಲ್ ಸ್ವಲ್ಪ ಚಿತ್ರಾನ್ನ ಟಿಫನ್ ಮಾಡಿಬಿಡೋಣ ಅಂತ. ಬೇಳೆ ರಸ ಮಾಡಿದ್ದೀನಿ. ಮಧ್ಯಾಹ್ನಕ್ಕೆ ಮಗ ಒಬ್ಬ ಇರ್ತಾನೆ. ಈಗ ನಾನು ಹಸ್ಬೆಂಡ್ ಜೊತೆ ಹೋಗ್ತಾ ಇರೋದ್ರಿಂದ ಒಟ್ಟಿಗೆ ಅವ್ರದ್ದು ಕೆಲಸ ಮುಗಿಸ್ಕೊಂಡು ಇಬ್ಬರು ಒಟ್ಟಿಗೆ ವಾಪಸ್ ಬರೋದು. ಈಗ ನಾನು ಸ್ವಲ್ಪ ರೆಡಿ ಆಗೋದಕ್ಕೆ ಹೋಗಬೇಕು. ಏನಂದರೆ ಈಗ ಎಲ್ಲರೂ ನಾವು ಹೊರಗಡೆ ಹೋಗ್ತೀವಿ ಅಂದಾಗ ಸಿಂಪಲ್ಲಾಗಿ ಮೇಕಪ್ ಮಾಡ್ಕೊಳ್ತೀವಿ ಅಲ್ವಾ. ಹಾಗಂತ ಸಿಂಪಲ್ಲಾಗಿ ಮೇಕಪ್ ಅಂದರೆ ಜಸ್ಟ್ ನಾವು ಒಂದು ಫೇರ್ ಆ್ಯಂಡ್ ಲವ್ಲಿನೇ ಯೂಸ್ ಮಾಡಿದ್ರು ಕೂಡ ಅದು ತುಂಬ ಹೊತ್ತಿನ ತನಕ ಇರಬೇಕು, ಸ್ಕಿನ್ ಡ್ರೈ ಆಗಬಾರ್ದು ಅಂತ ಅಂದರೆ ಅಕ್ಕಿ ತೊಳೆದಿರೋ ಅಂಥ ನೀರು, ಇದ್ರ ಬಗ್ಗೆ ನೀವು ಕೇಳೇ ಇರ್ತೀರ. ಗ್ಲಾಸಿ ಸ್ಕಿನ್ ಲುಕ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಹೊತ್ತು ಸಾಫ್ಟ್ ಆಗಿರುತ್ತೆ ಅಂತ. ಇದು ನಾನು ಯೂಸ್ ಮಾಡಿದ್ದೀನಿ. ಹೌದು, ಇದು ಒಳ್ಳೆ ರಿಸಲ್ಟ್ ಬಂದೇ ಬರುತ್ತೆ. ಆದರೆ ಅದನ್ನು ಐಸ್ ಕ್ಯೂಬ್ ಮಾಡ್ಕೊಂಡು ಯೂಸ್ ಮಾಡೋದು ಕೂಡ ತುಂಬ ಒಳ್ಳೆಯದು. ನಾನು ನಿನ್ನೆ ಐಸ್ ಕ್ಯೂಬ್ಗೆ ಹಾಕೋದನ್ನು ಮರೆತು ಬಿಟ್ಟಿದ್ದೆ. ಅದಕ್ಕೆ ಒಂದು ಕಪ್ಪಲ್ಲಿ ಈಗ ಅನ್ನಕ್ಕಿಡೋದಕ್ಕೆ ಅಂತ ಅಕ್ಕಿ ತೊಳೆದ್ನಲ್ಲ, ಆ ನೀರನ್ನ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಈಗ ಈ ನೀರಿಂದ ಮುಖನ ವಾಶ್ ಮಾಡ್ಕೊಳ್ತೀನಿ ಇನ್ನೊಂದು ಸಲ, ಸಾಕು. ಅಷ್ಟು ಮಾಡಿಕೊಂಡ್ರೂ ಕೂಡ ಸಾಕು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಹಾಗೆ ಲೈಟಾಗಿ ಕಾಟನ್ ಬಟ್ಟೆನೋ ಅಥವಾ ಟಿಶ್ಯೂಯಿಂದ ಹಾಗೆ ಮುಖನ ಸ್ವಲ್ಪ ಆ ನೀರನ್ನೆಲ್ಲ ಒರೆಸ್ಬಿಟ್ಟು, ತುಂಬ ಪ್ರೆಸ್ ಮಾಡಿ ಒರೆಸ್ಬಾರ್ದು, ಈಗ ಜಸ್ಟ್ ಹೀಗೆ ಪ್ರೆಸ್ ಮಾಡಿದ್ರೆ ಸಾಕು. ಆಮೇಲೆ ನಾವು ಏನು ಕ್ರೀಮ್ ಹಾಕ್ತೀವಿ ಹಾಕ್ಕೊಂಡು ರೆಡಿ ಆದರೆ ಸಾಕು. ಸ್ಕಿನ್ ತುಂಬ ಚೆನ್ನಾಗಿರುತ್ತೆ, ಒಂಥರ ಪಿಂಕಿಶ್ ಆಗಿರುತ್ತೆ. ತುಂಬ ಹೊತ್ತು ಒಂಥರ ಡ್ರೈನೆಸ್ ಆಗೋದಿಲ್ಲ ಸ್ಕಿನ್. ನಾವು ಹೊರಗಡೆ ಎಲ್ಲ ಹೋಗಿ ಬಂದರೂ ಕೂಡ ಡ್ರೈನೆಸ್ ಆಗೋಲ್ಲ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಬೇಕಾದರೆ ಒಂದ್ಸಲ. ನಾನು ಸುಮಾರು ಸಲ ಟ್ರೈ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ, ಒಳ್ಳೆ ರಿಸಲ್ಟ್ ಬಂದಿದೆ. ಈ ಥರ ಅಕ್ಕಿ ತೊಳೆದಿರುವಂಥ ನೀರು ಒಂದು ಸಲ ತೊಳೆದು ನಾವು ಚೆಲ್ಬಿಡ್ತೀವಿ, 2ನೇ ಸಲ ತೊಳಿತೀವಲ್ಲ ಆ ನೀರನ್ನು ಯೂಸ್ ಮಾಡ್ಕೊಳ್ಳಿ. ಇದನ್ನು ಐಸ್ ಕ್ಯೂಬ್ ಕೂಡ ಮಾಡಿ ಇಟ್ಕೋಬೋದು, ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ. ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ, ಸಾಕು. ಜಸ್ಟ್ ಹಾಗೆ ಸ್ವಲ್ಪ ಮುಖನೆಲ್ಲ ಒರೆಸ್ಕೊಳ್ತೀನಿ ಇದರಲ್ಲಿ. ಇಲ್ಲಾಂದರೆ ಒಂದು ಬೌಲಲ್ಲಿ ಹಾಕ್ಕೊಂಡು ಒಂದು 2 ನಿಮಿಷ ಫೇಸ್ನ ಅದರೊಳಗಡೆ ಇಟ್ಕೊಂಡ್ರು ಚೆನ್ನಾಗಿರುತ್ತೆ. ಬಟ್ ಈಗ ಅಷ್ಟೊಂದೆಲ್ಲ ಟೈಮ್ ಇಲ್ಲ ನನಗೆ, ಬೇಗ ರೆಡಿ ಆಗಬೇಕು. 9 ಗಂಟೆಗೆ ಮನೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. 8:20 ಆಗೋಯ್ತು ಆಲ್ರೆಡಿ. ಈಗ ನಾನು ರೆಡಿಯಾಗಿ ಟಿಫನ್ ಮಾಡಿಕೊಂಡು ಹೊರಡಬೇಕು. ಟ್ರೈ ಮಾಡಿ.
ಈ ಪೇಸ್ಗೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸ್ ಹಾಗೆ ಬಿಟ್ಬಿಡ್ತೀನಿ, ಒರೆಸಲ್ಲ. ಈ ಪೇಸ್ಗೆಲ್ಲ ಹಾಕ್ಕೊಂಡೆ ಆ ನೀರನ್ನ ಒಂದು 10-15 ಸೆಕೆಂಡ್ಸ್ ಹಾಗೆ ಬಿಟ್ಬಿಟ್ರೆ ಸಾಕು. ಸ್ವಲ್ಪ ಅದು ಒಂಥರ ಕೂಲಾಗಿರುತ್ತಲ್ಲ, ಚಿಲ್ ಅಂತ ಇರುತ್ತೆ, ಅದೆಲ್ಲ ಸ್ವಲ್ಪ ಹಾಗೆ ಇದಾಗಲಿ. ಆಮೇಲೆ ಟಿಶ್ಯೂಯಿಂದ ಲೈಟಾಗಿ ಈ ಥರ ಎಲ್ಲನೂ ಒರೆಸ್ಬಿಟ್ಟು ನೀವು ರೆಡಿ ಆಗ್ಬೋದು. ನೀವೇನು ಕ್ರೀಮ್ ಅಪ್ಲೈ ಮಾಡ್ಕೊಳ್ತೀರೋ ಮಾಡಿಕೊಂಡು ರೆಡಿ ಆಗ್ಬೋದು. ನಾನು ಆಲ್ರೆಡಿ ಹೇಳಿದ್ದೀನಲ್ಲ ಹಿಂದೆನೇ, ನಾನು ಯಾವುದೂ ಆ ಥರ ಫೌಂಡೇಶನ್ ಕ್ರೀಮ್ ಎಲ್ಲ ಯೂಸ್ ಮಾಡಲ್ಲ. ಜಸ್ಟ್ ಫೇರ್ ಆ್ಯಂಡ್ ಲವ್ಲಿ ಒಂದು ಯೂಸ್ ಮಾಡ್ತೀನಿ ಅಷ್ಟೇ. ಅದೇ ಚೆನ್ನಾಗಿರುತ್ತೆ, ತುಂಬ ಹೊತ್ತಿನ ತನಕ ಒಂಥರ ಫೇರ್ ಆಗೂ ಇರುತ್ತೆ, ತುಂಬ ಡ್ರೈ ಅಂತ ಅನ್ಸೋದಿಲ್ಲ. ರೆಡಿ ಆದಮೇಲೆ ತೋರಿಸ್ತೀನಿ ಫೇಸ್ ಹೇಗಿದೆ ಅಂತ. ಒಂದು ಫ್ಯಾಮಿಲಿ ಫಂಕ್ಷನ್ ಅಂದಾಗ ಅದರ ವಾತಾವರಣನೇ ಬೇರೆ ಥರ ಇರುತ್ತೆ. ದೊಡ್ಡವರೆಲ್ಲ ಬಂದಿರ್ತಾರೆ, ನಾವಾಗ ಹೇಗೆ ರೆಡಿ ಆಗಬೇಕು, ಹೇಗಿರಬೇಕು, ಅದೇ ಬೇರೆ ಥರ ಇರುತ್ತೆ. ಆದರೆ ಫ್ರೆಂಡ್ಸ್ ಜೊತೆ ನಾವು ಮೀಟ್ ಮಾಡುವಾಗ, ಫ್ರೆಂಡ್ಸ್ ಎಲ್ಲ ಸೇರುವಂಥ ಒಂದು ಫಂಕ್ಷನ್ ಅಂದಾಗ ಇನ್ನೂ ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿನೇ ಇರುತ್ತೆ. ಮತ್ತು ಎಲ್ಲರೂ ಕೂಡ ಅಷ್ಟೇ ಯಾವ ಕಲರ್ ಸ್ಯಾರಿ ಉಟ್ಕೋಬೇಕು, ಹೇಗೆ ರೆಡಿ ಆಗಬೇಕು, ಯಾವ್ಯಾವ ಥರ ಓಲೆ ಆಗಿರಲಿ, ಸರ ಆಗಿರಲಿ, ಪ್ರತಿಯೊಂದನ್ನು ಕೂಡ ಅಷ್ಟೇ. ಯಾಕಂದರೆ ಆಲ್ಮೋಸ್ಟ್ ಎಲ್ಲರೂ ಒಂದೇ ಥರ ಕಾಣಿಸ್ಬೇಕು ಅನ್ನೋ ಒಂದು ಉದ್ದೇಶ. ನೀವು ಇದೇ ಥರ ಯೋಚನೆ ಮಾಡ್ತೀರಾ ಅಂತ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಬ್ಲೌಸ್ ಡಿಸೈನ್ ಹೇಗಿದೆ ಅಂತ ಹೇಳಿ. ಮತ್ತು ಫೇಸು ಕೂಡ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆ ಅಲ್ವಾ. ಸಿಂಪಲ್ಲಾಗಿ ಈ ಥರ ರೆಡಿಯಾಗಿದ್ದೀನಿ. ಈಗ ಹೊರಡ್ತಾ ಇದ್ದೀನಿ, ಅಲ್ಲಿ ನೋಡೋಣ ಪೂಜೆ ಎಲ್ಲ ಹೇಗಿರುತ್ತೆ ಅಂತ. ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡ್ತೀನಿ. ಬೆಳಗ್ಗೆ 10:30 ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ನಾನು ಬರೋಷ್ಟರಲ್ಲಿ 11 ಗಂಟೆ ಆಗಿತ್ತು. ಅಂದರೆ ಜಸ್ಟ್ ಅಭಿಷೇಕ ಎಲ್ಲ ಮುಗ್ದಿತ್ತಷ್ಟೇ. ಷೋಡಶೋಪಚಾರ ಪೂಜೆ ನಡೀತಾ ಇತ್ತು. ಪೂಜೆನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಸಂತೋಷ ಆಯಿತು. ಯಾಕಂದರೆ ಇದು ಮಾಘ ಮಾಸ. ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ರಿಗೂ ಕೂಡ ಆ ಸ್ವಾಮಿಯ ದರ್ಶನ ಮತ್ತು ಆಶೀರ್ವಾದ ಎರಡೂ ಸಿಗಲಿ ಅಂತ ಕೇಳ್ಕೊಳ್ತೀನಿ. नारायणाय विद्महे वासुदेवाय धीमहि तन्नो विष्णुः प्रचोदयात् कल्याणात्मकघाताय कामिकार्थप्रदायिने श्रीमद्वेङ्कटनाथाय श्रीनिवासाय मङ्गलम् इष्टदेवता कुलदेवता अनुग्रह सिद्धिरस्तु महामङ्गलदेवता आशीर्वादता फलप्रसादता सिद्धिरस्तु ಆಂಜನೇಯವರದ ಗೋವಿಂದ ಗೋವಿಂದ ಅನ್ನೋರ್ಗೆಲ್ಲ ಭವರೋಗ ನಿವಾರಣೆ ಆಗಲಿ, ಒಳ್ಳೇದಾಗ್ಲಿ. ಗೋವಿಂದ ಗೋವಿಂದ. ಜಯ ಮಂಗಳಂ ಜಯ ನಮಃ ಪಾರ್ವತಿ ಪತೆ ಹರ 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 ಮಹಾದೇವ್. ಹರ ನಮಃ ಪಾರ್ವತಿ ಪತೆ ಹರ 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 ಮಹಾದೇವ್. ಶಿವ ನಮಃ ಪಾರ್ವತಿ ಪತೆ ಹರ 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 ಮಹಾದೇವ್. ಅಲ್ಲೇ ಒಳಗಡೆ ಹೋಗೋಣ, ತುಂಬ ಬಿಸಿಲು ಇಲ್ಲಿ. ಹಾಂ ನಡೀರಿ. ಏ ಎಲ್ಲರೂ ಹಂಗೇನೆ, ಅದೇ ಹಂಗಂದ್ರೆ ನಡೀರಿ ಒಳಗೆ ಸ್ವಲ್ಪ ಫ್ಯಾನ್ ಹಾಕ್ರಿ. ಏನ್ ಗೊತ್ತಾ, ನಮ್ ವಿಜಿನಂದ್ರೆ ನಮ್ ಗ್ರೂಪ್ ಅಲ್ಲಿ ಖುಷಿನೇ ಇಲ್ಲ ಗೊತ್ತಾ. ನಮ್ಮಿಂದ ಹೇಳ್ತೀನಿ, ಇನ್ನಿಂದ ಹೇಳ್ತಾ ಇದ್ಯಾ? ಹೊಟ್ಟೆಯಿಂದ ಹೇಳ್ತಾ ಇದ್ದೀನಿ. ಹೊಟ್ಟೆಯಿಂದ ಹೇಳ್ಬೇಡ, ಆಮೇಲೆ ಒಟ್ಟಿಗೆ ಒಂದೇನ್ ಗೊತ್ತಾ, ಈ ಸುಳ್ಳು ಸುಳ್ಳು ಇಲ್ಲ ಇಲ್ಲ, ನಿಜ ನಿಜ. ವಿಜಿ ಇದ್ರೇನೆ ನೋಡೋ ಏನೇನು ಮಾತಾಡ್ತೀರಾ, ನಾನು ಇದನ್ನೆಲ್ಲ ಹಾಕಕ್ಕೆ ಆಗಲ್ಲ. ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಜನನೇ ಮೀಟ್ ಆಗಿದ್ರು. ಸಂಡೇ ಅಲ್ವಾ, ಎಲ್ರಿಗೂ ಕೂಡ ಕೆಲಸನೂ ರಜೆ ಇರುತ್ತೆ. ಹಾಗಾಗಿ ಎಲ್ಲರೂ ಬಂದಿದ್ವಿ. ಅದರಲ್ಲೂ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಕರೀದೇ ಇದ್ದರೂ ಹೋಗಬೇಕು ಅಂತ ಹೇಳ್ತಾರೆ. ಕೆಲವ್ರಿಗೆಲ್ಲ ರಜಾನೂ ಇದ್ದಿದ್ದರಿಂದ ಎಲ್ಲರೂ ಮೀಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ರೂಮ್ ಕೂಡ ತುಂಬ ಚೆನ್ನಾಗಿದೆ. ಕೆಳಗಡೆ ಎಲ್ಲ ಇನ್ನೂ ಬರೋರೆಲ್ಲ ಇದ್ದರು, ತುಂಬ ಜನ ಇದ್ದರು, ದೇವ್ರು ನೋಡ್ತಾಯಿದ್ರು, ದರ್ಶನ ಮಾಡ್ತಾಯಿದ್ರು. ಹಾಗಾಗಿ ನಾವಿಲ್ಲಿ ಮೇಲ್ಗಡೆ ರೂಮಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಅಂತ ಹೇಳಿ ಇಲ್ಲಿ ಬಂದಿದ್ದೀವಿ. ಮೊದಲೆಲ್ಲ ಪ್ರತಿದಿನ ಎಲ್ಲರೂ ಮೀಟ್ ಮಾಡ್ತಾಯಿದ್ವಿ. ಈಗ ತಿಂಗಳುಗಳ ಲೆಕ್ಕ ಹಾಕಬೇಕು, ಯಾವತ್ತು ಮೀಟ್ ಮಾಡೋಣ, ಎಲ್ಲಿ ಮೀಟ್ ಮಾಡೋಣ ಅಂಥೇಳಿ. ಕೆಲವರು ಪಾಪ ವರ್ಕಿಂಗ್ ವುಮೆನ್ಸ್ ಇದ್ದಾರೆ, ಅವ್ರಿಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಈ ದಿನನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಒಟ್ಟಿಗೆ ಮಾತಾಡಿದ್ವಿ, ಕೆಲವರು ಒಟ್ಟಿಗೆ ಊಟಕ್ಕೆ ಕೂತಿದ್ವಿ. ಕೆಲವರು ಅವ್ರಿಗೆ ಹೆಲ್ಪ್ ಮಾಡೋ ಸಲುವಾಗಿ ಊಟ ಬಡಿಸ್ತಾ ಇದ್ದಾರೆ, ನನ್ನ ಫ್ರೆಂಡ್ಸ್ ಎಲ್ಲರೂ. ನಮ್ಮ ಮನೇಲಿ ಎಲ್ಲ ಕೂಡ ಹೀಗೇ, ಫ್ಯಾಮಿಲಿಯವರೇ ಬಂದು ಹೆಲ್ಪ್ ಮಾಡಬೇಕು ಅಂತೇನಿಲ್ಲ. ಒಂದು ಫಂಕ್ಷನ್ ಅಂದಾಗ ಫ್ರೆಂಡ್ಸ್ ಎಲ್ಲರೂ ಸೇರಿ ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡ್ತೀವಿ. ಶೇಕ್ ಆಗಲ್ಲ.
ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಒಂದು ಸ್ವಲ್ಪ ಹೊತ್ತು ಎಲ್ಲರೂ ಕೂತ್ಕೊಂಡು ಮಾತಾಡಿ ಆಮೇಲೆ ಒಟ್ಟಿಗೆ ಊಟನೂ ಮುಗಿಸ್ಕೊಂಡು ಈಗ ಕುಂಕುಮ ತೊಗೊಳಕ್ಕೆ ಬಂದಿದ್ದೀವಿ. ಕುಂಕುಮದ ಜೊತೆಗೆ ಒಂದಷ್ಟು ಗಿಫ್ಟ್ ಕೂಡ ಸಿಕ್ತು. ಏನಿದೆ ಅಂತ ತೋರಿಸ್ತೀನಿ ನಿಮಗೆ. ಅಂದರೆ ರಿಟರ್ನ್ ಗಿಫ್ಟ್ ಕೂಡ ಕೊಟ್ಟಿದ್ದರು. ತುಂಬ ಖುಷಿ ಆಯಿತು. ಕೆಲವ್ರಿಗೆ ಈ ರೀತಿ ವ್ರತಗಳು ಪೂಜೆಗಳನ್ನೆಲ್ಲ ಮಾಡುವಂಥ ಪುಣ್ಯ ಕೊಟ್ಟಿರ್ತಾನೆ ಭಗವಂತ. ಇನ್ನು ಕೆಲವ್ರಿಗೆ ನಮ್ಮ ಥರ ಅದನ್ನೆಲ್ಲ ಹೋಗಿ ನೋಡೋದು, ಅನುಭವಿಸೋದು, ಪ್ರಸಾದ ಸ್ವೀಕರಿಸೋದು ಇಂಥ ಪುಣ್ಯಗಳಿರುತ್ತೆ. ಹಾಗಾಗಿ ಯಾರಿಗೆ ಏನು ಸಿಗುತ್ತೋ ಅದನ್ನು ಒಳ್ಳೆ ಮನಸ್ಸಿಂದ ಸ್ವೀಕರಿಸಬೇಕು. ಬಂದವರಿಗೆ ತೀರ್ಥ ಪ್ರಸಾದ ಕೊಡೋದು, ಮಂಗಳಾರತಿ ಕೊಡೋದು, ಹಾಗೆ ಒಂದು ಕಡೆ ತಾಂಬೂಲನ ಜೋಡಿಸ್ಕೊಡೋದು, ಅರಿಶಿನ ಕುಂಕುಮ ಕೊಡೋದು, ಈ ರೀತಿ ಪ್ರತಿಯೊಂದು ಕೆಲಸನೂ ಮನೆಯವರೇ ಮಾಡಬೇಕು ಅಂತೇನಿಲ್ಲ, ನಾವು ಎಲ್ಲರೂ ಸೇರಿನೇ ಮಾಡ್ತೀವಿ. ಇದು ಎಲ್ಲರ ಮನೇಲೂ ಹೀಗೇ. ಪೂಜೆ ಎಲ್ಲ ಚೆನ್ನಾಗಾಯಿತು. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಊಟನೂ ಸೂಪರಾಗಿತ್ತು. ಈಗ ರಿಟರ್ನ್ ಗಿಫ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ. ಎಲ್ಲರೂ ಕೂಡ ಫೈನಲ್ ಆಗಿ ಒಂದು ಗ್ರೂಪ್ ಫೋಟೋ ತೊಗೊಳ್ತಾ ಇದ್ದೀವಿ. ಅಲ್ಲೇ ಎದುರುಗಡೆ ನಮ್ಮ ಫ್ರೆಂಡ್ ಮನೆ ಇದೆ, ಪವಿತ್ರ ಅಂತ. ಅಂದರೆ ನಾನು ಇಷ್ಟು ದಿನ ಟೈಲರ್ ಅಂಗಡಿ ಇಟ್ಕೊಂಡಿದ್ನಲ್ಲ, ಅದೇ ಬಿಲ್ಡಿಂಗ್ ಓನರ್, ತುಂಬ ಕ್ಲೋಸ್ ಫ್ರೆಂಡು. ಅವ್ರ ಮನೆಗೆ ಎಲ್ಲರೂ ಕೂಡ ಹೋಗಿದ್ದೀವಿ. ಅಲ್ಲಿ ಒಂದು ಅರ್ಧ ಗಂಟೆ ಒಟ್ಟಿಗೆ ಎಲ್ಲರೂ ಮಾತಾಡಿ ಆಮೇಲೆ ಮನೆಗೆ ಹೋದ್ವಿ. ಅಮ್ಮ ಹಿಂಗೆ ಇರು ಅಂದ್ಬಿಟ್ಟು ಬಂದ್ಬಿಟ್ಟು ಅವಳು ಆಫೀಸಿಂದ ಅವತ್ತು ಬೇಗ ಬಂದ್ಲು. ನಾನೆಲ್ಲ ಒರೆಸ್ಕೊಂಡ್ ಬರ್ತಾ ಇದ್ದೀನಿ. ಅಮ್ಮ ಒಂದೇ ಒಂದ್ ನಿಮಿಷ ಇರು ಅಂದ್ಬಿಟ್ಟು ಹೋಗಿ ಅವಳು ಶರ್ಟ್ ಹಾಕೊಂಡ್ಬಂದು ಅವಳು ಒರ್ಸತರ ನಿಂತ್ಕೊಂಡ್ಳು. ಆಮೇಲೆ ಹಿಂಗ್ ಅನ್ಬಿಟ್ಟು ಹೇಳಿದ್ಲು, ಏನ್ ಮಾಡ್ಬೇಡ, ನನಗೆ ಬೈಯೋ ತರ ಬೈಯಿ ನೀನು ಅಷ್ಟೇ ಅಂದ್ರು. ಸರಿ ಅಂದ್ಬಿಟ್ಟು ಬೈದೆ. ಅದನ್ನ ಕನ್ವರ್ಟ್ ಮಾಡಿ ಹಾಕೊಳ್ಳೋ ನಾನೇ ಮಾಡುವಾಗಿದ್ರೆ ನಿನಗೆ ರಿಟರ್ನ್ ಗಿಫ್ಟ್ ತೋರಿಸ್ತಾ ಇದ್ದೀನಿ. ಓಪನ್ ಮಾಡಿ ಬಳೆ ಕೊಟ್ಟಿದ್ದರು, ಅದನ್ನು ಅಲ್ಲೇ ಕೈಗೆ ಹಾಕೊಂಡ್ಬಿಟ್ಟೆ. ಈ ಥರ ಒಂದು ಪೌಚಲ್ಲಿ ಅಕ್ಕಿನ ಹಾಕಿ ನೋಡಿ ಏನು ಬಂದಿದೆ ಅಂತ ತೋರಿಸ್ತೀನಿ. ಪದೇ ಪದೇ ನೀವು ಕೂಡ ಕಮೆಂಟಲ್ಲಿ ಹೇಳ್ತಾನೆ ಇರ್ತೀರ ಈ ಥರ ಗಿಫ್ಟ್ ಬಂದಿರೋ ಅಂಥ ದೇವ್ರನ್ನೆಲ್ಲ ಏನು ಮಾಡೋದು ಅಂತ. ಗಣೇಶ ಇವರು 3ನೇವರು ನಮ್ಮ ಮನೆಗೆ ಬಂದಿರೋದು. ಜರ್ಮನ್ ಸಿಲ್ವರ್ದು. ಗೃಹ ಪ್ರವೇಶ ಟೈಮಲ್ಲಿ 2 ಬೆಳ್ಳಿ ಗಣೇಶ ಬಂದಿತ್ತು. ಇದು ಜರ್ಮನ್ ಸಿಲ್ವರು, ಬಟ್ ತುಂಬ ಚೆನ್ನಾಗಿದೆ. ಈ ಪ್ರಭಾವಳಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನು ಶೋಪೀಸ್ ಥರ ಶೋಕೇಸಲ್ಲಿ, ಲಿವಿಂಗ್ ಏರಿಯಾದಲ್ಲೆಲ್ಲ ಇಡ್ಬೋದು. ತುಂಬ ಚೆನ್ನಾಗಿದೆ, ಶೈನಿಂಗ್ ಆಗಿ ತುಂಬ ಚೆನ್ನಾಗಿದೆ. ಒಳ್ಳೆ ಮೆಟಲ್ ಅನಿಸುತ್ತೆ. ತುಂಬ ಇಷ್ಟ ಆಯಿತು. ವಿಡಿಯೋ ಮುಖಾಂತರ ನನ್ನ ಫ್ರೆಂಡ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಹೇಮಾ ಅಂತ ಅವ್ರ ಹೆಸರು. ಎಷ್ಟು ಚೆನ್ನಾಗಿದೆ ಅಲ್ವಾ? ಏನು ಮಾಡೋದು, ನೀವೂ ಕೂಡ ಕೇಳ್ತಾ ಇರ್ತೀರಲ್ಲ, ಜರ್ಮನ್ ಸಿಲ್ವರ್ದೆಲ್ಲ ಇಟ್ಕೊಂಡು ಪೂಜೆ ಮಾಡ್ಬೋದಾ ಏನು ಅಂತ. ಶೋಪೀಸ್ ಥರ ಇಟ್ಕೋಬೋದು. ಗಿಫ್ಟ್ ಹೇಗಿದೆ ಅಂತ ಹೇಳಿ. ನನ್ನ ಫ್ರೆಂಡ್ಸು ಕೂಡ ವೀಡಿಯೋಸ್ ನೋಡ್ತಾರೆ, ಕಮೆಂಟ್ಸ್ ಓದ್ತಾರೆ, ಅವ್ರಿಗೂ ಖುಷಿ ಆಗುತ್ತೆ. ಈ ಅಕ್ಕಿನ ನಾವು ಅಡುಗೆ ಯೂಸ್ ಮಾಡ್ತೀವಲ್ಲ, ಅಕ್ಕಿ ಬಾಕ್ಸ್ ಅದರೊಳಗಡೆ ಹಾಕ್ಬಿಡ್ತೀನಿ. ಇದನ್ನು ಹಾಗೆ ಎತ್ತಿಡ್ತೀನಿ. ಸದ್ಯಕ್ಕೆ ಏನು ಮಾಡಬೇಕು ಅಂತ ಇನ್ನೂ ಗೊತ್ತಿಲ್ಲ. ಎತ್ತಿ ಇಟ್ಟಿರ್ತೀನಿ, ನೋಡೋಣ ಎಲ್ಲಿಡ್ಬೋದು ಅಂತ ಯೋಚನೆ ಮಾಡಿ ಇಡ್ತೀನಿ. ಸತ್ಯನಾರಾಯಣ ಸ್ವಾಮಿ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಜಸ್ಟ್ ಇವಾಗಲೇ ಬಂದಿದ್ದು. ನಮ್ಮ ಮನೆಗೆ ಬರೋಷ್ಟೊತ್ತಿಗೆ ಈವ್ನಿಂಗ್ 4:30 ಆಗಿತ್ತು, 4:15 ಆಗಿತ್ತು. ಆದರೆ ನೋಡಿ ಫೇಸ್ ಹೇಗಿದೆ ಅಂತ ಇನ್ನೂ ಮುಖ ತೊಳೆದಿಲ್ಲ. ನನಗೆ ಏನು ಗೊತ್ತಾ, ಈ ಥರ ದೇವಸ್ಥಾನಕ್ಕೆ ಅಲ್ಲಿ ಎಲ್ಲಾದರೂ ಹೋಗಿ ಬಂದರೆ ಅಲ್ಲಿ ಹೋಮ ಮಾಡಿರ್ತಾರೆ, ಅದರದ್ದೆಲ್ಲ ರಕ್ಷೆ ಎಲ್ಲ ಹಣೆಗಿಟ್ಟಿದ್ದಾರೆ, ಮತ್ತು ದೇವ್ರದ್ದು ಅರ್ಚನೆ ಮಾಡಿರ್ತಾರೆ. ಆ ಕುಂಕುಮ ಎಲ್ಲನೂ ಹಣೆಗಿಟ್ಕೊಂಡಿರ್ತೀವ. ಹಿಂಗೆ ಈವ್ನಿಂಗ್ ಬಂದಾಗ ಮುಖ ತೊಳಿಬೇಕಂದ್ರೆ ಇಷ್ಟನೇ ಆಗೋಲ್ಲ. ಆ ಬೊಟ್ಟೆಲ್ಲ ಇಟ್ಕೊಂಡಿರ್ತೀನಿ, ಅದೆಲ್ಲ ಹೋಗ್ಬಿಡುತ್ತಲ್ಲ ಮುಖ ತೊಳೆದ್ರೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೀನಿ. ಬೆಳಗ್ಗೆ ನಾನು ಇವತ್ತು ರೈಸ್ ವಾಟರ್ನ ಅದನ್ನು ಐಸ್ ಕ್ಯೂಬ್ ಥರ ಮಾಡಿ, ಅಂದರೆ ಐಸ್ ಕ್ಯೂಬ್ ಆಗಲಿಲ್ಲ, ಯಾಕಂದರೆ ಸ್ವಲ್ಪ ಹೊತ್ತೆ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದು. ಅದನ್ನು ರೈಸ್ ವಾಟರ್ ಥರ ಮಾಡಿಕೊಂಡು ಅದರಲ್ಲಿ ಒಂದು ಸಲ ಫೇಸ್ ವಾಶ್ ಮಾಡಿ ಒಂದು 10 ನಿಮಿಷ ಬಿಟ್ಟು ನಾನು ರೆಡಿಯಾಗಿ ಹೋಗಿದ್ದಲ್ವ. ನೋಡಿ ಇವಾಗ ಸಂಜೆ ಎಷ್ಟು, ಈಗ 5 ಗಂಟೆ ಆಗಿದೆ. ನಾನು ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೀರು ಕುಡಿದು ಆಮೇಲೆ ಮತ್ತೆ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ನೋಡಿ ಒಂದು ಸ್ವಲ್ಪ ಕೂಡ ಆಯಿಲ್ನೆಸ್ ಇಲ್ಲ. ಅದರಲ್ಲೂ ನಾನು ಹೋಗಿ ಬಂದಿರೋದು 2 ವೀಲರಲ್ಲೇ ಹೋಗಿದ್ದು. ಗಾಳಿ ಇರುತ್ತೆ, ಹೊರಗಡೆ ಧೂಳು ಇರುತ್ತೆ ಅಲ್ವಾ. ಆದರೂ ನೋಡಿ ಫೇಸ್ ಹೇಗಿದೆ ಅಂತ. ಇನ್ನೂ ನಾನು ಮುಖ ಕೂಡ ತೊಳೆದಿಲ್ಲ. ತುಂಬ ಇಷ್ಟ ಆಯಿತು ನನಗೆ. ಒಂದು 2-3 ಸಲ ಈ ಥರ ಟ್ರೈ ಮಾಡಿದ್ದೆ, ಯಾಕಂದರೆ ನನಗೆ ಅದು ಟ್ರೈ ಮಾಡಿ ನನಗೆ ಒಳ್ಳೆ ರಿಸಲ್ಟ್ ಬಂದರೆ ತಾನೇ ನಾನು ನಿಮ್ಗೆ ಹೇಳಬೇಕು. ನೋಡಿ ಫೇಸಲ್ಲಿ ಧೂಳು ಇರುತ್ತೆ ಅನ್ಬೋದು, ಆದರೆ ಆಯಿಲಿನೆಸ್ ನೋಡಿ ಒಂದು ಸ್ವಲ್ಪನೂ ಇಲ್ಲ,
ಚೆನ್ನಾಗಿದೆ. ಮತ್ತು ಫೇಸು ಕೂಡ ಅಷ್ಟೇ ಅಂತ ಡ್ರೈ ಅನಿಸೋದು ಆ ಥರ ಎಲ್ಲ ಏನಿಲ್ಲ. ಒಂಥರ ಪಿಂಕಿಶ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು. ಮತ್ತು ವಿಡಿಯೋನ ಎಂಡ್ ತನಕ ನೋಡಿ, ನಿಮಗೂ ಏನು ಅನ್ನಿಸ್ತು ಅಂತೇಳಿ. ಸಿಂಪಲ್ ಬ್ಲಾಗ್ ಅಷ್ಟೇ, ಅಂಥ ಇನ್ಫಾರ್ಮೇಷನ್ ಆಗಲಿ ಅಷ್ಟೊಂದೆಲ್ಲ ಏನೂ ಶೇರ್ ಮಾಡೋದಕ್ಕಾಗಲಿಲ್ಲ. ತುಂಬ ಜನ ಏನು ಕೇಳ್ತಾ ಇದ್ದೀರಾ, ನೀವಿರೋ ಏರಿಯಾದಲ್ಲಿ ಸೈಟ್ ಸಿಗುತ್ತಾ, ಸೈಟ್ ಇದೆಯಾ ಅಂತೆಲ್ಲ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲ ಇನ್ಫಾರ್ಮೇಷನ್ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡೋಕ್ಕೋದ್ರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ, ನೋಡೋರ್ಗೂ ಕೂಡ ಬೋರ್ ಆಗ್ಬೋದು. ಹಾಗಾಗಿ ನೀವು ಕೇಳಿರುವಂಥ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೈಟ್ ಬಗ್ಗೆ ಕೇಳಿದ್ದೀರಾ, ಹಾಗೆ ಒಂದಷ್ಟು ವಿಡಿಯೋಗಳಿಗೆ ಕಮೆಂಟ್ಸ್ ಮಾಡಿ ಅದನ್ನು ವಿಡಿಯೋದಲ್ಲಿ ಓದಿ ಅಂತ ಕೂಡ ಹೇಳಿದ್ದೀರಾ. ಖಂಡಿತವಾಗ್ಲೂ ಮುಂದಿನ ವಿಡಿಯೋದಲ್ಲಿ ಇದನ್ನೆಲ್ಲ ಹೇಳೋ ಅಂಥ ಪ್ರಯತ್ನ ಮಾಡ್ತೀನಿ. ಈ ವಿಡಿಯೋ ಹೇಗಿತ್ತು ಅಂತ ತಪ್ಪದೇ ಕಮೆಂಟಲ್ಲಿ ತಿಳಿಸಿ, ಆಯಿತಾ?